ಪತ್ರಿಜಿ ಸರ್, ನಾನು ಎಲ್ಲೋ ಕೇಳಿದ್ದೆ, ನಾವು ಭಾವನೆಗಳನ್ನು ಹಿಡಿದಿಟ್ಟುಕೊಂಡರೆ ಅದು ಭಾವನಾತ್ಮಕ ನಿರ್ಬಂಧಗಳ? ಅಂತಹ ನಿರ್ಬಂಧಗಳನ್ನು ಹೇಗೆ ನಿವಾರಿಸುವುದು? ಅದು ಪ್ಯಾರಡಾಕ್ಸ್, ವಿರೋಧಾಭಾಸ. ಕೆಲವು ಸಂದರ್ಭಗಳಲ್ಲಿ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಬೇಕು, ಕೆಲವು ಸಂದರ್ಭಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಒಂದು ವೇಳೆ ಕೆಲವರು ಮಾಂಸವನ್ನು ತಿನ್ನುತ್ತಿದ್ದಾರೆಂದರೆ ನಾನು ಭಾವನೆಗಳನ್ನು ವ್ಯಕ್ತಪಡಿಸುತ್ತೇನೆ, ನೀನು ಕೊಲೆಗಾರ ಎನ್ನುತ್ತೇನೆ. ಒಂದು ಸಾರಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಮಹಿಳಾ ಅಮೇರಿಕದಿಂದ ಸಂದರ್ಶನ ತಗೊಂಡ್ರು ನನ್ನ ಹತ್ರ ಫೋನಿನ ಮೂಲಕ. ಸಂದರ್ಶನ ಸರಿಯಾಗಿಯೇ ಪ್ರಾರಂಭವಾಯಿತು, ಆದರೆ ಸಂದರ್ಶನದ ಮಧ್ಯೆ ನಾನು ಭಾವನಾತ್ಮಕನಾದೆ. ಮಾಂಸ ತಿನ್ನುವುದು ತಪ್ಪು ಎಂದೆ. ಆಗ ಫೋನು ಕಟ್ ಮಾಡಿದರು. ಆಗ ಭಾವನಾತ್ಮಕನಾದೆ. ಅದು ಸರಿನಾ ತಪ್ಪ? ಎರಡೂ ಕೂಡ ಸರಿ ಮತ್ತು ತಪ್ಪು. ನನ್ನ ದೃಷ್ಟಿಕೋನದಿಂದ ಸರಿ, ಮತ್ತೊಬ್ಬರ ದೃಷ್ಟಿಕೋನದಿಂದ ಅದು ತಪ್ಪು. ಆ ಮಹಿಳೆ ಕೇಳಿದಾಗ ಎಲ್ಲರೂ ಮಾಂಸ ತಿನ್ನುವುದು ಸಾಧಾರಣ, ಅವರಿಗೆ ಬೇಕಾದುದನ್ನು ತಿನ್ನುತ್ತಿದ್ದಾರೆಂದು ಹೇಳಿದಳು. ಅದಕ್ಕೆ ಕೆಲವು ಸಂದರ್ಭಗಳು ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ, ಕೆಲವು ಸಂದರ್ಭಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ. ಅದು ವಿರೋಧಾಭಾಸ, ಪ್ಯಾರಡಾಕ್ಸ್.